ಕುಮಾರನಿಗೆ 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 ಮಾತ್ರ ಏನು ಕ್ಷಮೆ ಮಾಡಬೇಕು, ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ಪ್ರತಿ ಊರಿನಲ್ಲಿ ಪ್ರತಿ ತಾಲೂಕಿನಲ್ಲೂ ಅವ್ರು ಎಲ್ಲೇ ಹೋದ್ರು ಕೂಡ ಅಲ್ಲಿ ತಡೆ ಆಗ್ತೀವಿ ಅಂತ ಎಚ್ಚರಿಕೆ ಕೊಡ್ತಾರೆ. ಅವರೊಬ್ರು ಕಲಾವಿದರಾಗಿ ಮಾತಾಡಬಾರ್ದಾಗಿತ್ತು. ಅವರು ಜಾತ್ರೆಯಲ್ಲಿ ಹೋಗಿ ಡ್ಯಾನ್ಸ್ ಮಾಡಿ ದುಡ್ಡು ಮಾಡೋ ಅವಶ್ಯಕತೆ ಶಿವಣ್ಣ ಅವ್ರಿಗಿಲ್ಲ. ಅವ್ರು ರಾಜ್ಕುಮಾರ್ ಕುಟುಂಬದಿಂದ ಬಂದಿರೋರು. ಸಾಕ್ಷಾತ್ ನಟರಾಜ ಬಂದಿವರು ಡ್ಯಾನ್ಸ್ ಹೇಳ್ಕೊಟ್ರು 2 ಸ್ಟೆಪ್ ಹಾಕೋ ಯೋಗ್ಯತೆ ಇಲ್ಲ ಕುಮಾರ್ಗೆ. 2 ಸ್ಟೆಪ್ ಹಾಕೋ ಯೋಗ್ಯತೆ ನಟರಾಜ ಸ್ವಾಮಿಗಳು ಬಂದ್ ಮಾಡಿದ್ರು. ಅಂಥದ್ರಲ್ಲಿ ಇಷ್ಟೆಲ್ಲ ಒಂದು ಅಭಿಮಾನಿ ಇಟ್ಕೊಂಡು ಅವರು ಜೈಲರ್ ಅಂತ ಒಂದು ಸಿನಿಮಾಲಿ ಎರಡು ಸ್ಟೆಪ್ ಮಾಡಿದ್ದು. ಇಡೀ ಚೆನ್ನೈಯಲ್ಲಿ ಅವ್ರಿಗೆ ಎಲ್ಲರೂ ಎತ್ತಿ ಅವ್ರಿಗೆ ಸಲ್ಯೂಟ್ ಹೊಡೆದ್ರು. ಅವರು ಪ್ಯಾನ್ ಇಂಡಿಯಾ ಸ್ಟಾರು. ಇವ್ರು ಯಾವ ಸ್ಟಾರು? ಅವ್ರ ಬಗ್ಗೆ ಮಾತಾಡೋ ನೈತಿಕ ಹಕ್ಕು ಏನೈತಿ ಕುಮಾರ್ ಬಗ್ಗೆ? ತಲೆ ಇಲ್ಲ ಅವನಿಗೆ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಅಂತ ದೊಡ್ಡ ಬಂಗಾರಪ್ಪ ಅವರ ಮಗ ಆಗಿ ಇಂಥ ಮಾತಾಡ್ತಾನಲ್ಲ, ಯೋಗ್ಯತೆ ಇಲ್ಲ. ಇನ್ನೊಂದು ಇವನು ಯೋಗ್ಯತೆ ಎಲ್ಲಿ ಅಂತ ಕಾಣುತ್ತೆ ಅಂದ್ರೆ ಫಿಲಮ್ಗಳು ಯಾವುದು ಓಡ್ದಿಲ್ದಾಗ ಅಣ್ಣೋರ್ ಕೈಲಿ ಹಾಡು ಹೇಳಿಸಿ ಇವತ್ತು ಕುಮಾರ್ ಬಂಗಾರಪ್ಪ ಅಂತ ಹೆಸರು ತಗೊಂಡಿರೋದೆ ಅಣ್ಣೋರಿಂದ. ಅವನು ಆ ಯೋಗ್ಯತೆ ಇಲ್ಲ. ಅವ್ನು ಫಿಲಮೇ ಓಡ್ತಾ ಇರ್ಲಿಲ್ಲ. ಮನೆಗೆ ಒಳ್ಳೆ ಮಗ ಆಗಿಲ್ಲ, ತಂಗಿಗೆ ಒಳ್ಳೆ ಅಣ್ಣನಾಗಿಲ್ಲ. ಅವನು ಇವನು ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾನೆ? ಏನು ಕೊಡುಗೆ ಅಂತೂ ಕೊಡೋಕ್ಕಾಗಲ್ಲ. ದೊಡ್ಡರ ಮುಂದೆ ನಮ್ಮ ಶಿವಣ್ಣನ ಮುಂದೆ ಯಾವತ್ತೂ ಇವ್ರು ಬಚ್ಚನೆ. ದಯವಿಟ್ಟು ಕುಮಾರ್ ಬಂಗಾರಪ್ಪ ಓಪನ್ ಆಗಿ ಹೇಳ್ತೀವಿ, ನಮ್ಮೆಲ್ಲ ಅಭಿಮಾನಿ ಕಡೆಗಳಿಂದ ದಯವಿಟ್ಟು ಅವನು ಕ್ಷಮೆ ಕೇಳಲೇಬೇಕು. ತಲೆ ಇಲ್ಲ ಸರ್. ನಾವು ರಾಜವಂಶದ ಅಭಿಮಾನಿಗಳು ಯಾವ ತಂಟೆಗೆ ಹೋಗಲ್ಲ. ನಮ್ಮ ತಂಟೆಗೆ ಬಂದ್ರೆ ಪ್ರಾಣ ಹೋದ್ರು ಸರಿ, ನಮ್ಮನ್ನ ಜೈಲಿಗೆ ಹಾಕಿದ್ರು ಸರಿ. ಇವ್ನು ಯಾರು? ಇವನು ಅಲ್ಲಿ ಎಲೆಕ್ಷನ್ ನಲ್ಲಿ ನಿಂತು ಸೋತು ಕೆಲಸ ಇಲ್ದಾರೆ ಬಿದ್ದವನ. ಇಡೀ ರಾಜವಂಶದ ಅಭಿಮಾನಿಗಳು ಕೆಲಸ ಕೊಡ್ತಾರೆ. ಅವ್ನು ಶಿವಣ್ಣನಿಗೆ ಬಂದು ಅಪ್ಲಿಕೇಶನ್ ಹಾಕು ಕುಣಿಯಕ್ಕೆ ಅಂತಾನೆ. ಅವ್ನಿಗೆ ಎಷ್ಟು ಬೇಕು? ಅಣ್ಣವ್ರ ಕುಟುಂಬದಿಂದ ಅವ್ನು ಬೆಳೆದಿರೋದು ಹೊರತು ಬೇರೆ ಯಾವುದೇ ರೀತಿಯಾದಂತಹ ಅವ್ನ ವರ್ಚಸ್ಸಿಂದ ಬೆಳೆದಿಲ್ಲ. ಅವನಿಗೆ ಸ್ವಂತ ಹೇಳ್ತಾ ಇಲ್ವಾ, ಸ್ವಂತ ತಂಗಿ, ತಮ್ಮ, ತಾಯಿ, ತಂದೆದಿರಿಗೆ ಅವನು ಬೇಕಾಗದೇ ಇರೋನು. ಇದೇ ಬಂಗಾರಪ್ಪನವ್ರಿಗೆ ಕಾಂಗ್ರೆಸ್ ಪಕ್ಷ ಬಿಟ್ಟು BJP ಹೋಗ್ಬೇಕಾದ್ರೆ ಅವ್ರ ತಂದೆ ಮೇಲೇನೆ ಚಾಲೆಂಜ್ ಮಾಡ್ದಂತ ನಾನು ಹೆಣನೋ BJPಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಇವಾಗ BJPಗೆ ಹೋಗಿ ಈಗಾಗಲೇ ಪ್ರತಿಭಟನೆ ವ್ಯಕ್ತವಾಗ್ತಾ ಇದೆ. ಬಟ್ ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ ಅವ್ರು ಮಾಡುವಂತಹ ಒಂದು ಟ್ವೀಟ್, ಕುಮಾರ್ ಬಂಗಾರಪ್ಪ ಏನ್ ಟ್ವೀಟ್ ಮಾಡಿದ್ರು ಅನ್ನುವಂಥದ್ದನ್ನ ಗಮನಿಸ್ತಾವನ. ನಟ ಶಿವಣ್ಣ ಕುಟುಂಬದವರನ್ನ ಟಾರ್ಗೆಟ್ ಯಾಕೆ ಮಾಡಿದ್ರು ನೋಡಿ. ಅವ್ರು ಮಾಡಿರುವಂತಹ ಒಂದು ಟ್ವೀಟ್ ನಲ್ಲಿ ಅವ್ರು ಹೇಳ್ತಾರೆ, ಜಾತ್ರೆಗಳಲ್ಲಿ ಕುಣಿಯುವ ಕೆಲಸಕ್ಕೆ ನೀವು ಅರ್ಜಿ ಹಾಕಬಹುದು ಅನ್ನುವಂತಹ ಒಂದು ಮಾತು. ಎಸ್ ನೋಡಿ, ಇದು ಟ್ವೀಟ್. ನನ್ನ ತಂಗಿಯ ಗಂಡ ನಟ ಶಿವರಾಜ್ ಕುಮಾರ್ ನಿರುದ್ಯೋಗಿ ಆಗ್ಬೇಕಾಗಿಲ್ಲ. ನಮ್ಮೂರ್ ಜಾತ್ರೆಗಳಲ್ಲಿ ಕುಣಿಯೋ ಕೆಲಸಕ್ಕೆ ಈಗಲೇ ಬೇಕಾದ್ರೆ ಅರ್ಜಿ ಹಾಕಬಹುದು. ನನ್ನ ತಂಗಿ ಸಿನಿಮಾ ಡಾನ್ ಆಗಿರೋದ್ರಿಂದ ಬೇಸರಕ್ಕೇನು ಕಾರಣ ಇಲ್ಲ ಬಿಡಿ ಅಂತ ಹೇಳಿ ಒಂದು ಟ್ವೀಟ್ ಮಾಡಿದ್ರು. ದೊಡ್ಡ ಮನೆಯ ವ್ಯವಹಾರ ಸಾಕಷ್ಟಿರುತ್ತೆ, ಬೇರೆಯವರಿಗೆ ಅವಕಾಶ ಸಿಗಕ್ಕಾಗಲ್ಲ ಅನ್ಸುತ್ತೆ, ಸಿಗಲ್ಲ. ಹೆದರಿಸುವ, ಬೆದರಿಸುವ, ಹುಷಾರ್ ಅನ್ನೋ ಮಾತುಗಳೇನಿದ್ರು ಕೂಡ ಗಂಟಲೊಳಗೆ 4 ಗೋಡೆಗಳ ಒಳಗೆ ತಮ್ಮ ಪಟಾಲಂ ಮುಂದೆ ಮಾತ್ರ ಚಾಲ್ತಿಯಲ್ಲಿರಬೇಕು ಅನ್ನೋ ಒಂದು ಮಾತುಗಳನ್ನ ಕುಮಾರ್ ಬಂಗಾರಪ್ಪ ಅವರು ಟ್ವೀಟ್ ನಲ್ಲಿ ಬರೆದಿದ್ರು. ಸೊ ಹಾಗೆ ದಿಕ್ಕುಗೆಟ್ಟು ದಿಕ್ಕಾಪಾಲಾಗಿ ಹೋಗಿ ಬೆಂಗಳೂರು ಸೇರ್ಕೊಂಡವರಿಗೆ ಕೊನೆಯ ಎಚ್ಚರಿಕೆ ಇದು, ನೀವು ಹಿಂದಿರುಗಿ ಬರೋದು ಅದು ಕನಸಿನ ಮಾತು ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳಿದ್ರು. ಅದನ್ನ ಟ್ವೀಟ್ ಕೂಡ ಮಾಡಿದ್ರು. ಇದನ್ನ ಒಂದು ಪೋಸ್ಟ್ ಹಾಕಿ ಇನ್ಫ್ಯಾಕ್ಟ್ ಫೇಸ್ಬುಕ್ ನಲ್ಲಿ ಬರ್ಕೊಂಡಿದ್ದಂಥದ್ದು ಕುಮಾರ್ ಬಂಗಾರಪ್ಪ ಅವರಿದು. ಅದನ್ನ ಸುದೀರ್ಘವಾದಂತಹ ಒಂದು ಪೋಸ್ಟ್ ಮಾಡಿದ್ದಾರೆ ಕುಮಾರ್ ಬಂಗಾರಪ್ಪ ಫೇಸ್ಬುಕ್ ನಲ್ಲಿ. ಕರ್ನಾಟಕ ಕಂಡ ಧೀಮಂತ ರಾಜಕಾರಣಿ, ಬಡವರ ಬಂಧು ಎಂಬ ಸಾರ್ಥಕ ಬಿರುದಾವಳಿಯನ್ನ ತಮ್ಮ ಹೆಸರಿನೊಳಗೆ ನಡೆಸಿಕೊಂಡು ಬಂದಿರೋರು ಸಾರೆಕೊಪ್ಪ ಬಂಗಾರಪ್ಪ ಅಂತ ಹೇಳಿ ಬಂಗಾರಪ್ಪ ಅವರ ಬಗ್ಗೆ ಹೇಳ್ತಾ ನಂತರ ಶಿವಣ್ಣ ಮತ್ತು ಗೀತಾ ಅವರ ಬಗ್ಗೆನೂ ಕೂಡ ಅವಹೇಳನಕಾರಿಯಾಗಿ ಮಾತನಾಡಿದ್ರು.